ನಾನು ಜಗದೇವ್ ಸೂರ್ಯವಂಶಿ ಸಾಮಾಜಿಕ ಕಳಕಳಿ ಉಳ್ಳವನು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷನು. ಇವತ್ತು ನಾನು ವಿಡಿಯೋ ಮುಖಾಂತರ ಮಾಹಿತಿ ಕೊಡಲು ಏನೆಂದರೆ, ನಮ್ಮ ಕೀರ್ತಿನಗರ್ ಬಾಲ್ಕೋಟ್ ರಸ್ತೆ ಏನು ಆರ್ ಟಿ ಆಫೀಸ್ ಕ್ರಾಸ್ ಅಲ್ಲಿ ಬರ್ತದೆ, ಅದರ ಬಾಜು ಕಡಿಮೆ ಅಂದ್ರೆ ಒಂದು 2 ಎಕರೆ ಜಾಗ ಇದೆ. ಆ ಜಾಗ ಗಾರ್ಡನ್ ಮಾಡಲಿಕ್ಕೆ ಬಹಳ ಸೂಕ್ತವಾದಂಥ ಜಾಗ ಅಂತೇಳಿ ನಾನು 3-4 ವರ್ಷದಿಂದ ಸತತ ಜಿಲ್ಲಾಡಳಿತಕ್ಕೂ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಮಾಹಿತಿ ನೀಡುತ್ತಾ ಬರುತ್ತಿದ್ದು, ಅಲ್ಲಿ ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಪ್ರೇಮಾನಂದ ಬಿರಾದರ್ ಅವರು ಮುತುವರ್ಜಿ ವಹಿಸಿ ಅಲ್ಲಿ ಗಿಡಗಳು ಕೂಡ ಹಚ್ಚಿದ್ದಾರೆ. ಮತ್ತು ಅದು ಎಲ್ಲ ದಿನಾಲು ಬಂದು ಗಲೀಜು ಮಾಡಿ ಎಲ್ಲ ವೇಸ್ಟ್ ಎಲ್ಲ ತಂದು ಅಲ್ಲಿ ಒಗೆದು, ಅಲ್ಲಿ ಜಡ್ಜ್ ಕ್ವಾರ್ಟರ್ಸ್ ಬೇರೆ ಇದ್ದಾವೆ, ಅವು ಏನೂ ಗಣನೆಗೆ ತಿಳ್ಕೊಳ್ಳಾರ್ದೇ ಬಂದು ಬರೀ ಅಲ್ಲಿ ಹೊಲಸು ಮಾಡಿ ಬಿಡ್ತಾ ಇದ್ದಾರೆ. ಆ ಗಲೀಜು ತಪ್ಪಿಸ್ಬೇಕು ಅಂದರೆ ಅದು 2 ಎಕರೆ ಜಾಗ ಸರ್ಕಾರದ ಆಸ್ತಿ, ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಬರ್ತದೋ ಅಥವಾ ಮಹಾನಗರ ಪಾಲಿಕೆಗೆ ಸಂಬಂಧ ಬರ್ತದೋ, ಯಾರಿಗೆ ಸಂಬಂಧ ಬರಲಿ, ಆದರೆ ಅದು ಎಲ್ಲ ಜನಪ್ರತಿನಿಧಿಗಳು, ಆಮೇಲೆ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು, ಆಮೇಲೆ ಮಹಾನಗರ ಪಾಲಿಕೆ ಆಯುಕ್ತರು, PD ಆಯುಕ್ತರು ಎಲ್ಲರೂ ಸೇರಿ ಮುತುವರ್ಜಿ ವಹಿಸಿ ಮಾನ್ಯ ನಗರ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಹಳ ಪ್ರಾಮಾಣಿಕವಾಗಿ ಇದೊಂದು ನಗರ ಸೌಂದರ್ಯೀಕರಣಕ್ಕಾಗಿ ಇದೇನು ಗಲೀಜಾಗ್ತಾ ಇದೆ ಅದನ್ನು ಗಾರ್ಡನ್ ಮಾಡಿ, ಏನು ನಮ್ಮ ಸಾಯಿಬಾ ದೇವಸ್ಥಾನದ ಏನು ದ್ವಾರ ಬಾಗಿಲು ಮಾಡಿದ್ದಾರೆ ಅದ್ರ ಬಾಜುನೇ ಇನ್ನೊಂದು ದ್ವಾರ ಬಾಗಿಲು ಮಾಡಿ ಆ ಗಾರ್ಡನ್ಗೆ ಹೋಗ್ಲಿಕ್ಕೆ ಅದೊಂದು ಅಲ್ಲಿ ದ್ವಾರ ಬಾಗಿಲು ಮಾಡಿ, ಮುಂದೇನೈತಿ ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್, ಹಂಗೆಲ್ಲ ಸಾಕಷ್ಟು ಅವಕಾಶ ಇದೆ. ಮುಂದೆ ಇಲ್ಲಿಂದ ಬಂದ ಆ ಬ್ರಿಡ್ಜ್ ಮ್ಯಾಲ ತೋಪಿಗೆ ಹೋಗ್ಬೇಕಾದ್ರೆ ಇದೇ ಗಾರ್ಡನ್ ಮುಖಾಂತರ ಒಂದು ಬ್ರಿಡ್ಜ್ ಟೈಪ್ ಮಾಡಿ ಅದೇನು ತೋಪಕ್ಕೆ ಏನು ಸ್ಟೆಪ್ ಇದೆ ಆ ಸ್ಟೆಪ್ಪಿಗೆ ಕೂಡಿಸ್ಬಿಟ್ರೆ ಮೇಲೆ ತೋಪು ವೀಕ್ಷಣೆಗಾಗಿ ಬರ್ತಾರೆ. ಇದೊಂದು ಬಹಳ ಒಳ್ಳೆಯ ಒಂದು ಪ್ರವಾಸಿ ಸ್ಥಾನ ಆಗ್ತದೆ. ಹಾಗೆ ಇಲ್ಲಿ ಕೀರ್ತಿನಗರದಲ್ಲಿ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನ ಇಡೀ ನಮ್ಮ ಬಿಜಾಪುರ ನಗರದಲ್ಲಿ ಇಂಥ ಒಳ್ಳೆ ದೇವಸ್ಥಾನ ಎಲ್ಲಿ ಇಲ್ಲ, ಅಷ್ಟೊಂದು ಸೌಂದರ್ಯದ ದೇವಸ್ಥಾನ ಇದೆ ವಿತ್ ಗಾರ್ಡನ್. ನೋಡ್ಲಿಕ್ಕೆ ಅದನ್ನು ಎಲ್ಲೆಲ್ಲೂ ಶಿರಡಿ ಸಾಯಿಬಾ ದೇವಸ್ಥಾನಕ್ಕೆ ಹೋಗ್ತಾರೆ ಶಿರಡಿಗೆ, ಆದರೆ ಅದು ಇಲ್ಲಿ ಬಂದು ನೋಡಿದರೆ ಅವ್ರಿಗೆ ಅಲ್ಲಿ ಶಿರಡಿ ಸಾಯಿಬಾ ದೇವಸ್ಥಾನಕ್ಕೆ ಹೋದಷ್ಟು ಸಮಾಧಾನ ತರ್ತದೆ ಅನ್ನುವಂಥದ್ದು ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ತಕ್ಷಣ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ನಗರ ಶಾಸಕರು, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಮುತುವರ್ಜಿ ವಹಿಸಿ ತಕ್ಷಣವೇ ಇದು ಗಾರ್ಡನ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆಮೇಲೆ ಅದ್ರ ಜೊತೆ ಮ್ಯಾಲ ತೋಪು ವೀಕ್ಷಣೆಗಾಗಿ ಕೂಡ ಬಹಳ ಒಳ್ಳೆಯ ಕೆಲಸ ಆಗ್ತದೆ ಅಂತೇಳಿ ನಗರ ಜನತೆ ಪರವಾಗಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ಜಗದೇವ್ ಸೂರ್ಯವಂಶಿ ಹಾಗೂ ಸಮಾಜ ಸೇವಕನಾಗಿದ್ದು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಡ್ಯಾಮ್ ಸ್ಕೂಲು ಇದು ಕೀರ್ತಿನಗರ ಒಳಗೆ ಸಾಯಿಬಾಬಾ ದೇವಸ್ಥಾನದ ಟವರ್ ಹತ್ತಲಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ. ಅನ್ನೂರು ತೆಂಗಿನ ಹತ್ತಲಿ ಇಂಥ ಒಂದು ಒಳ್ಳೆಯ ಜಾಗದಲ್ಲಿ ಇದೊಂದು ಪ್ರವಾಸಿ ಸ್ಥಾನ ಆದರೆ, ಆಮೇಲೆ ಇಲ್ಲಿ ಇದು ವೀಕ್ಷಣೆ ಮಾಡಿ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ದರ್ಶನ ಮಾಡಿಕೊಂಡು ಇದು ಗಾರ್ಡನ್ದಲ್ಲಿ ವೇಳೆ ಗಡಿಲಿಕ್ಕೆ ಹೆಲ್ಪ್ ಆಗ್ತದೆ. ಇದು ತಕ್ಷಣ ಮುತುವರ್ಜಿ ವಹಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ತಮ್ಮ ಗಮನಕ್ಕೂ ನಾವು ತರ್ತಾ ಇದ್ದೀವಿ. ನಗರ ಸೌಂದರ್ಯೀಕರಣದ ಬಗ್ಗೆ ತಾವು ಮೂಲ ಸೌಕರ್ಯ ಸಚಿವರಿದ್ದೀರಿ, ಇದನ್ನು ಸ್ವಲ್ಪ ಗಮನ ಹರಿಸಿ ಇದು ತಕ್ಷಣ ಇದು ಗಾರ್ಡನ್ ಆಗಬೇಕು. ಆಮೇಲೆ ಇದು ಜಾಗ ಯಾರೇ ಕಬಳಿಸಿದರೆ, ಅತಿಕ್ರಮಣ ಮಾಡ್ಕೊಂಡು ಕಬಳಿಸಿದ್ದಾರೆ, ಅದನ್ನು ತಿರುಗಿ ಜಿಲ್ಲಾಡಳಿತಕ್ಕೆ ಒಪ್ಪಿಸಬೇಕು, ಮಹಾನಗರ ಪಾಲಿಕೆ ಒಪ್ಪಿಸಿ ಇದು ತಕ್ಷಣ ಈ ಜಾಗವನ್ನು ಗಾರ್ಡನ್ವಾಗಿ ನಗರ ಸೌಂದರ್ಯೀಕರಣಕ್ಕೆ ಒತ್ತು ಕೊಡಬೇಕು ಅಂಥೇಳಿ ಈ ಮೂಲಕ ನಾನು ಮಾನ್ಯ ಉಸ್ತುವಾರಿ ಸಚಿವರಲ್ಲಿ, ನಗರ ಶಾಸಕರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ಆಮೇಲೆ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮತ್ತು ಎಲ್ಲ ಕಾರ್ಪೊರೇಟ್ ಸದಸ್ಯರಲ್ಲಿ ಕಳಕಳಿಯಿಂದ ಜಿಲ್ಲೆಯ ಜನತೆ ಪರವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಜಗದೇವ ಸೂರ್ಯವಂಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ
ರಾಜ್ಯಾಧ್ಯಕ್ಷ ಹಾಗೂ ನಾನೊಬ್ಬ ಸಮಾಜದ ಚಿಂತಕನಿದ್ದು ಯಾವುದೇ ಕಾರಣಕ್ಕೂ ಇದು ಕೇರ್ಲೆಸ್ ಮಾಡಲಾರ್ದೆ ಜವಾಬ್ದಾರಿಯಿಂದ ಈ ವಿಡಿಯೋನ ಸರಿಯಾಗಿ ವೀಕ್ಷಣೆ ಮಾಡಿ ತಕ್ಷಣ ಸಂಬಂಧ ಬರುವ ಅಧಿಕಾರಿಗಳು, ಆಮೇಲೆ ನಗರ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಪ್ರಾಮಾಣಿಕವಾಗಿ ಇದೊಂದು ಪ್ರವಾಸಿ ಸ್ಥಾನ ಮಾಡಬೇಕು. ಇವೆರಡು ತೋಪು ವೀಕ್ಷಣೆಗಾಗಿ ಎಂಥ ಸುಂದರವಾದಂಥ ತೋಪುಗಳು ನೋಡಿದರೆ ಇಲ್ಲಿದು ಹೋಗಬಾರ್ದು ಅನ್ನಿಸ್ತದೆ, ಅಷ್ಟೊಂದು ಸುಂದರವಾದಂಥ ಜಾಗ ಇದೆ ನೋಡಿ. ಇಲ್ಲಿ ಇಷ್ಟು ವಿಶಾಲವಾದಂಥ ಜಾಗ ಇದೆ. ಇಂಥವು ದುರುಪಯೋಗ ಆಗಬಾರ್ದು, ಸದುಪಯೋಗ ಆಗಬೇಕು, ಜನರಿಗೆ ತೋರಿಸ್ಲಿಕ್ಕೆ ಆಗ್ತದೆ ಇದೊಂದು ಗಾರ್ಡನ್ ಮಾಡಿದರೆ ಅಂಥೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಜಿಲ್ಲೆಯ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೆ. ತಕ್ಷಣ ಇದೊಂದು ತಿಂಗಳೊಳಗೆ ಇದು ಕಾರ್ಯರೂಪಕ್ಕೆ ಬರಬೇಕು ಅಂಥೇಳಿ ಎಲ್ಲ ಜನಪ್ರತಿನಿಧಿಗಳಲ್ಲಿ, ಉನ್ನತ ಅಧಿಕಾರಿ ವರ್ಗಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಇದು ನೋಡಿ, ಇಷ್ಟು ದೊಡ್ಡ ಕಂದಕ ಇದೆ. ಇದು ಬರೀ 10 ಫೀಟ್, ಅದರಿಂದ ಬರೀ 10 ಫೀಟ್ ಬಿಟ್ಟು ಇಲ್ಲಿ ಪಿಚ್ಚಿಂಗ್ ಜೋಡಿಸ್ಕೊಂಡು ಇದೆಲ್ಲ ಜಾಗ ಯುಟಿಲೈಸ್ ಮಾಡಿಕೊಂಡು ಇದೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿ ಸ್ಥಾನ ಆಗ್ತದೆ ಅಂಥೇಳಿ ನಾನು ಜಿಲ್ಲಾಡಳಿತಕ್ಕೆ, ನಗರ ಶಾಸಕರಿಗೆ, ಮಾನ್ಯ ಉಸ್ತುವಾರಿ ಸಚಿವರಿಗೂ ಕೂಡ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈಗಾಗಲೇ ನಾವು ಇದನ್ನೆಲ್ಲ ಮನವರಿಕೆ ಮಾಡಿದ್ದೆ. ಇದು ಪ್ರೈವೇಟ್ ಜಾಗ ಅಂತ ಹೇಳ್ತಾರೆ, ಪ್ರೈವೇಟ್ ಜಾಗ ವಿನಾಕಾರಣ ಕಬಳಿಸಿದ್ದಾರೆ ಅನಿಸುತ್ತೆ. ಮುಂಚೆ ಇದ್ದ ದಾನಮ್ಮನವರು ಏನು ಜಿಲ್ಲಾಧಿಕಾರಿಗಳಿದ್ದರು ಅವ್ರ ನಜರಿಗೆ ತಂದಿದ್ದೀವಿ. ಅವರು ಪಿಡಿಎದಲ್ಲಿ ಎನ್ಕ್ವೈರಿ ಮಾಡಿ ಇದು ಆ್ಯಕ್ಚುಲಿ ಇದು ಕಬಳಿಕೆ ಆಗಿದೆ, ಇದು ಸವಿಸ್ತಾರವಾದ ಮಾಹಿತಿ ಪಡ್ಕೊಂಡು ನಮಗೆ ವರದಿ ಕೊಡ್ರಿ ಅಂಥೇಳಿ ಅವ್ರು ಲೆಟ್ರ್ ಕಳಿಸಿದ್ರು. ಅದು ಅಷ್ಟಕ್ಕೆ ಉಳಿದ್ರು, ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಟ್ರು. ಅಲ್ಲಿ ಹಿಡ್ಕೊಂಡಿದ್ದು ಹಾಗೆ ನೆನಗುದಿ ಬಿದ್ದಿದೆ. ನಾವು 3-4 ವರ್ಷದಿಂದ ಇದು ಸತತವಾಗಿ ಇಲ್ಲಿ 2 ತೋಪಿದ್ದಾವೆ ನೋಡಿ, 2 ತೋಪಿದ್ದಾವೆ. ಅಲ್ಲಿ ಮೇಲೆ ಹೋಗ್ತಾ ಇದ್ದೀನಿ ಈಗ. ಅಲ್ಲಿ 2 ತೋಪಿದ್ದಾವೆ. ಅಲ್ಲಿಂದ ಇಲ್ಲಿ ಈ ಗಾರ್ಡನ್ ಪ್ಲೇಸ್ಲಿಂದ ಓವರ್ ಬ್ರಿಡ್ಜ್ ಮಾಡ್ಕೊಂಡು ಇಲ್ಲಿ ಸ್ಟೆಪ್ಪಿಗೆ ಕುಡಿಸ್ಬಿಟ್ರೆ ಆರಾಮಿಲ್ಲಿ ಮೇಲೆ ಹೋಗಿ ವೀಕ್ಷಣೆ ಮಾಡ್ಕೊಂಡು ಮತ್ತು ಇಲ್ಲಿ ಹಿಂಗೆ ಬರ್ಲಿಕ್ಕೆ ಬರ್ತದೆ. ಇಲ್ಲಿ ಈ ಗಾರ್ಡನ್ ಪ್ಲೇಸಿಗೆ ಇದೆಲ್ಲ ಸವಿಸ್ತಾರವಾದಂಥ ಮಾಹಿತಿ ಈಗಾಗಲೇ ಪ್ರತಿಯೊಬ್ಬರಿಗೆ ನಾವು ಕೊಡಲಾಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ನಗರ ಶಾಸಕರು, ಉಸ್ತುವಾರಿ ಸಚಿವರು ಇತ್ತ ಕಡೆ ಸ್ವಲ್ಪ ಪ್ರಾಮಾಣಿಕವಾಗಿ ಇದು ಒಂದು ಪ್ರವಾಸಿ ಸ್ಥಾನ ಆಗ್ತದೆ, ಇದು ಗುಣಮಟ್ಟದ ಇದೊಂದು ಗಾರ್ಡನ್ ಮಾಡಿ ಪ್ರವಾಸಿ ಸ್ಥಾನ ಇದೊಂದು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಮುಂದೆ ಇಲ್ಲಿ ಜಡ್ಜ್ ಕ್ವಾರ್ಟರ್ಸ್ ಬಾಜುದಿಂದ ಸಾಯಿಬಾ ದೇವಸ್ಥಾನ ವೀಕ್ಷಣೆ ಹೋಗ್ಲಿಕ್ಕೆ ಆಗ್ತದೆ. ಜಸ್ಟ್ ಇಲ್ಲಿ ಮೇಲೆ ಹೋಗ್ತಿದ್ದೀನಿ ಸರ್, 5 ನಿಮಿಷ.